ಕರ್ತನಲ್ಲಿ ಅತ್ಯಂತ ಪ್ರೀತಿಯ ದೇವರ ಸಭೆ ಹೇಗಿದ್ದೀರಿ ನೀವೆಲ್ಲರೂ ಸಹ ಆತ್ಮೀಯ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಪ್ರತಿನಿತ್ಯವೂ ಸಹ ತಮ್ಮನ್ನು ತಾವು ವಾಕ್ಯದ ಮುಖಾಂತರ ಬಲಪಡಿಸ್ಕೊಳ್ತಾರೆ ಎಂಬುದನ್ನು ನಂಬ್ತಾ ಇದ್ದೇನೆ. ಇವತ್ತು ಬನ್ನಿ ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸ್ಕೊಂಡಿರುವಂಥ ದೇವರ ವಾಕ್ಯವು ಹಳೆ ಒಡಂಬಡಿಕೆಯಿಂದ 6ನೇ ಅಧ್ಯಾಯದ ಮೊದಲ 3ನೇ ವಚನಗಳು, ಅದೇ ರೀತಿಯಲ್ಲಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ರಿಂದ 34 ವಚನಗಳು ಇವತ್ತು ನಾವು ಧ್ಯಾನ ಮಾಡ್ತಿದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ನಾವು ಕಳೆದ ಅನೇಕ ದಿನಗಳಿಂದ ಯೇಸು ಕ್ರಿಸ್ತನ ಒಂದು ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನ ಉದ್ದೇಶಗಳು ಅನೇಕ ವಿಷಯಗಳು ನಾವು ಧ್ಯಾನ ಮಾಡಿದ್ದೀವಿ. ಆತನ ಕರೆಯುವಿಕೆ ವಿಷಯದಲ್ಲಿ ಅನೇಕ ವ್ಯಕ್ತಿಗಳ ಜೀವನವನ್ನು ನೋಡಿದ್ದೀವಿ. ಆತನನ್ನು ಸಂಧಿಸಿರುವಂಥ ವ್ಯಕ್ತಿಗಳ ವಿಷಯದಲ್ಲಿ ಅವರ ಜೀವನಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಆತನನ್ನು ತಿರಸ್ಕರಿಸುವಂಥ ವ್ಯಕ್ತಿಗಳ ಜೀವನಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಸಹ ಆತನ ಒಂದು ಶಿಲುಬೆಗೆ ಹತ್ತಿರವಾಗಿರುವಂಥ ಸಮಯದ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಒಂದು ಅಂತಿಮ ಘಟ್ಟಕ್ಕೆ ಇಲ್ಲಿ ಬರ್ತಾ ಇದ್ದೇವೆ. ಇಲ್ಲಿ ನೋಡ್ರಿ, ಅಂತಿಮ ಘಟ್ಟದ ವಿಷಯದಲ್ಲಿ ಇವತ್ತು ಮೊದಲನೇ ವಿಷಯ ನೋಡುವಾಗ ಆತನ ಮರಣದ ವಿಷಯದಲ್ಲಿ ಆತನ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಆ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಿದ್ದೇವೆ. ಬನ್ನಿ, ಇವತ್ತು ನಾವು ನೋಡೋದಾದರೆ ನೋಡ್ರಿ, ವಿಮೋಚನೆಗಿಂತ ಯಾವಾಗಲೂ ಮೊದಲೇ ಪ್ರಕಟಣೆ ಇರುವಂಥದ್ದಾಗಿದೆ ಪ್ರಿಯರೇ. ದೇವರ ಮಕ್ಕಳಲ್ಲಿ ನೋಡ್ರಿ, ದೇವರ ಕಾರ್ಯಗಳಲ್ಲಿ ನಾವು ಗಮನಿಸುವಾಗ ಒಂದು ಆಳವಾದ ಸತ್ಯತೆ ಇದೆ. ಏನೆಂಬುದಾಗಿ ನೋಡುವಾಗ ದೇವರು ಮೊದಲು ಪ್ರಕಟಿಸುವಂಥ ದೇವರಾಗಿದ್ದಾನೆ, ತದನಂತರ ಅದನ್ನು ನೆರವೇರಿಸುವಂಥ ಕಾರ್ಯರೂಪದಲ್ಲಿ ತರುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ದೇವರು ಮೊದಲು ತಿಳಿಸುವಂಥ ದೇವರಾಗಿದ್ದಾನೆ, ತದನಂತರ ಅದನ್ನು ರಕ್ಷಿಸುವ ಅಥವಾ ಅದನ್ನು ವಿಮೋಚನೆಗೊಳಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ಕೂಡ ನಾವು ತಿಳ್ಕೋಬೇಕಾಗಿದೆ ಪ್ರಿಯ. ನೋಡ್ರಿ, ಓಶಿಯ ಗ್ರಂಥದಲ್ಲಿ ನಾವು ನೋಡುವಾಗ, ಓಶಿಯನ ಪುಸ್ತಕದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವುದು, ಅವರು ಪಾಪದಲ್ಲಿ ದೂರವಾದ ಒಂದು ಜನರಿಗೆ ದೇವರು ಪ್ರೀತಿಯಿಂದ ಆತನು ಮತ್ತೆ ತನ್ನ ಕಡೆಗೆ ಹಿಂದಿರುಗಲಿಕ್ಕೆ ಆತನು ಕರೆಯುವಂಥ ದೇವರಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಪ್ರಿಯರೇ, ಯೇಸು ಕ್ರಿಸ್ತನ ತನ್ನ ಮರಣದ ಕುರಿತು ಮುಂಚಿತವಾಗಿ ಸ್ಪಷ್ಟವಾಗಿ ಹೇಳ್ತಿರುವಂಥ ವಿಷಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಆಳವಾದ ಸತ್ಯ ಏನೆಂಬುದಾಗಿ ನೋಡುವಾಗ, ಶಿಲುಬೆ ಅದು ಒಂದು ಯಾದೃಚ್ಛಿಕವಾಗಿ ಅಥವಾ ಅದೇನೋ ಅವಾಗ ಅಂದುಕೊಂಡು ಅವಾಗ ಆಗಿರುವಂಥ ಕೆಲಸ ಅಲ್ಲ. ಇದು ಪ್ರಿಯರೇ, ನಾವು ಗಮನಿಸಬೇಕಾಗಿರುವಂಥ ವಿಷಯ ಎಂಬುದಾಗಿ ನೋಡುವಾಗ ಅದು ಒಂದು ಶಾಶ್ವತವಾದ ನಿತ್ಯ ಜೀವನದ ಯೋಜನೆ ಎಂಬುದಾಗಿ ತಂದೆಯಾದ ದೇವರ ಮುಂದೆ ಅದೆಲ್ಲವ ಪ್ರಣಾಳಿಕೆಯನ್ನು ಆತನು ಸಿದ್ಧಪಡಿಸಿದ್ದಾನೆಂಬುದಾಗಿ ನಾವು ವಾಕ್ಯದ ಮುಖಾಂತರ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಿಯರೇ, 13ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ಲೋಕದ ಸ್ಥಾಪನೆಯಿಂದ ಯಜ್ಞಕ್ಕೆ ಬಲಿಯಾದ ದೇವರ ಕುರಿಮರಿಯ ವಿಷಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಅಪೊಸ್ತಲನಾದ ಪೌಲನು ಸಹ ಆತನು ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ಎಫೆಸರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಕೂಡ, ಜಗತ್ತು ಉತ್ಪಾದನೆಗಿಂತ ಮುಂಚೆಯೇ ನನ್ನನ್ನು ನಮ್ಮೆಲ್ಲರನ್ನು ಸಹ ಆತನು ಕ್ರಿಸ್ತನ ಶಿಲುಬೆ ಮರಣ ಮುಖಾಂತರ ವಿಷಯದಲ್ಲಿ ನಮ್ಮೆಲ್ಲ ತಮ್ಮ ಪ್ರಣಾಳಿಕೆಯನ್ನು ಆತನ ಮುಂದೆಯೇ ಆತನು ಸಿದ್ಧಪಡಿಸಿದ್ದಾನೆ ಎಂಬ ವಿಷಯವನ್ನು ನಾವಿಲ್ಲಿ ಕಾಣಬಹುದಲ್ಲಿ ಪ್ರಿಯರೇ. ಇಲ್ಲಿ ನಾವು ಏನು ತಿಳ್ಕೊಬೇಕೆಂಬುದಾಗಿ ನೋಡುವಾಗ, ಆತನು ಎಲ್ಲವನ್ನೂ ಸಹ ಮುಂದೆಯೇ ಆ ಒಂದು ರಕ್ಷಣಾ ಪ್ರಣಾಳಿಕೆ ಏನಿದೆಯೋ ಆ ಒಂದೆಲ್ಲ ಮುನ್ಸೂಚನೆಯಾಗಿ ನಮಗಿಲ್ಲಿ ಸ್ಪಷ್ಟವಾಗಿ ತೋರ್ಪಡುವಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿರಿ, ಅಂತಿಮ ಘಟ್ಟಕ್ಕೆ ಮೊದಲು ಹಿಂತಿರುಗುವಂಥ ಕರೆ ಎಂಬುದಾಗಿ ನಾವು ಕಾಣಬಹುದು. ಏನು ಓಶಿಯನ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ನೋಡುವಾಗ, ಇಲ್ಲಿ 1ನೇ ವಚನದಲ್ಲಿ ನೋಡುವಾಗ ಪ್ರಿಯರೇ, ಅವರು ಯೆಹೋವನ ಕಡೆಗೆ ಹಿಂತಿರುಗಿ ಹೋಗೋಣ ಬನ್ನಿರಿ. ಏನು ಹೇಳ್ತಿದ್ದಾನೆ? ಹಿಂತಿರುಗಿ ಹೋಗೋಣ ಬನ್ನಿರಿ. ಬಂದರೆ ನಾವು ಕರ್ತನ ಬಳಿ ಹಿಂತಿರುಗೋಣ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ದೇವರು ಇಲ್ಲಿ ಮೊದಲಿಗೆ ಪಶ್ಚಾತ್ತಾಪವನ್ನು ಕೇಳುವಂಥ ದೇವರಾಗಿದ್ದಾನೆ. ಪುನಃಸ್ಥಾಪಿಸುವುದಕ್ಕಿಂತ ಮೊದಲು, ಪುನರುತ್ಥಾನ ಮಾಡೋದಕ್ಕಿಂತ ಮೊದಲು ಆತನ ಕಡೆಗೆ ಹಿಂತಿರುಗುವಂಥದ್ದು ಬಹಳ ಅವಶ್ಯಕತೆ ಎಂಬ ವಿಷಯವನ್ನು, ಸತ್ಯವನ್ನು ದೇವರ ವಾಕ್ಯವತ್ತು ನಮಗೆ ಸ್ಪಷ್ಟಪಡಿಸ್ತಾ ಇದೆ ಪ್ರಿಯರೇ. ಹಿಂತಿರುಗುವುದೆಂದರೆ ಏನ್ರಿ? ಇದು ಕೇವಲ ಒಂದು ಭಾವನಾತ್ಮಕವಾಗಿರುವಂಥ ವಿಷಯ ಅಲ್ಲ ಪ್ರಿಯರೇ. ಗಮನಿಸ್ರಿ, ಇದು ಭಾವನಾತ್ಮಕವಾಗಿರುವಂಥ ವಿಷಯ ಅಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಲ್ಲಿ ನಾವು ಗಮನಿಸೋದಾದರೆ ಪ್ರಿಯರೇ, ಅದು ಹಿಂತಿರುಗುವುದೆಂಬುದಾಗಿ ನೋಡುವಾಗ ಪಾಪದಿಂದ ನೀತಿಯ ಕಡೆಗೆ ಹಿಂತಿರುಗಿಕೊಳ್ಳುವಂಥದ್ದು. ಅಷ್ಟು ಮಾತ್ರಕ್ಕಲ್ಲ, ದೇವರ ಕಡೆಯಿಂದ ನಾವು ದೂರವಾಗಿ ಹೋಗಿದ್ದರೆ ಮತ್ತೆ ದೇವರ ಸನ್ನಿಧಿಗೆ ತಿರುಗಿ ಬರುವಂಥದ್ದು, ಹಿಂತಿರುಗಿ ಬರುವ ವಿಷಯದಲ್ಲಿ ಇಲ್ಲಿ ಮಾತನಾಡುವಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದರ ಒಂದು ಆತ್ಮೀಯ ರಹಸ್ಯ ಏನೆಂಬುದಾಗಿ ನೋಡುವಾಗ, ಹಿಂತಿರುಗುವವನಿಗೆ ಶಿಲುಬೆಯ ಫಲ ನಾವು ಅನುಭವಿಸಲಿಕ್ಕಾಗುತ್ತೆ. ಎಲ್ಲಿವರೆಗೂ ನಾವು ಹಿಂತಿರುಗದೇ ಇರುತ್ತೇವೋ ಆ ಶಿಲುಬೆಯ ಒಂದು ಶಕ್ತಿಯನ್ನು, ಅದರ ಒಂದು ಪ್ರತಿಫಲವನ್ನು ನಾವು ಅನುಭವಿಸ್ಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಏಷ್ಯನ್ ಬರೆದ ಪ್ರವಾದನೆ ಅಂದರೆ 5ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ, ಹಿಂತಿರುಗಿಕೊಳ್ಳ್ರಿ ಎಂಬುದಾಗಿ. ಏಷಯ 55:7 ನೋಡ್ರಿ, ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ವಾಕ್ಯವು ಈ ರೀತಿ ಹೇಳ್ತದೆ, ದುಷ್ಟನು ತನ್ನ ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು,
ನಮ್ಮ ದೇವರನ್ನು ಆಶ್ರಯಿಸಲು ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ನೋಡ್ರಿ ಏನಂತೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ದೇವರನ್ನು ಆಶ್ರಯಿಸಲು ಆತನ ಮಹಾಕೃಪೆಯಿಂದ ಕ್ಷಮಿಸುವನು. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ಅಷ್ಟು ಮಾತ್ರಕ್ಕಲ್ಲ, ಯೇವೇಲನ ಬರೆದ ಪ್ರವಾದನ ಗ್ರಂಥದಲ್ಲಿ ಸಹ ಅದೇ ಮಾತನ್ನು ಆತನು ಹೇಳ್ತಾ ಇದ್ದಾನೆ. ಯೇವೇಲ 2ನೇ ಅಧ್ಯಾಯ 13ನೇ ವಚನದಲ್ಲಿ ಸಹ ನಾವು ನೋಡುವಾಗ ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ಎಂತೆ ನಿಮ್ಮ ಕೇವಲ ಹೊರಗಿನಿಂದಲ್ಲ, ಬಟ್ಟೆಗಳಿಂದಲ್ಲ, ಅಂದರೆ ಅರ್ಥ ಹೊರಗಿನ ರೀತಿಯಲ್ಲ, ಆದರೆ ನಿಮ್ಮ ಹೃದಯಗಳನ್ನು ಆತನ ಕಡೆಗೆ ಹರಿದುಕೊಂಡು ಆತನ ಕಡೆಗೆ ತಿರುಗಿಕೊಳ್ಳ್ರಿ. ನಿಮ್ಮ ಹೃದಯವನ್ನು ಆತನ ಕಡೆಗೆ ತಿರುಗಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇರಿತ ಅರ್ಥ ನಾನು ಆವಾಗಲೇ ಹೇಳೋ ಪ್ರಕಾರ ತಿರುಗಿಕೊಳ್ಳುವುದು ಎಂಬುದಾಗಿ ನೋಡುವಾಗ ಇದು ಭಾವನಾತ್ಮಕವಾಗಿರುವಂಥ ವಿಷಯ ಅಲ್ಲ. ನಾವು ಕೆಲವು ವಿಷಯಗಳನ್ನು ಪರಿಪೂರ್ಣವಾಗಿ ಬಿಟ್ಟು, ಆತನಿಗೆ ವಿರುದ್ಧವಾಗಿರುವಂಥ ಕಾರ್ಯಗಳನ್ನು ಬಿಟ್ಟು, ಆತನ ಅಂದರೆ ಪಾಪಗಳನ್ನು ಬಿಟ್ಟು, ದುಷ್ಟ ಆಲೋಚನೆಗಳನ್ನು, ದುಷ್ಟ ಸಂಗತಿಗಳನ್ನು, ದೇವರಿಗೆ ವಿರುದ್ಧವಾಗಿರುವಂಥ ಎಲ್ಲ ಸಂಗತಿಗಳನ್ನು ಬಿಟ್ಟು ಆತನ ಕಡೆಗೆ ಪಾಪದಿಂದ ನಾವು ಆತನ ಕಡೆ ತಿರುಗಿಕೊಳ್ಳಬೇಕಾಗಿದೆ ಎಂಬುದಾಗಿ ಸತ್ಯವು ಇಲ್ಲಿ ನಮಗೆ ಕಲಿಸ್ಕೊಡುತ್ತದೆ. ಇವತ್ತು ಅನೇಕರು ಸಭೆಗೆ ಬರ್ತಾ ಇದ್ದಾರೆ, ಆದರೆ ದೇವರಿಂದ ದೂರವಾಗಿರುವಂಥ ವ್ಯಕ್ತಿಗಳಾಗಿ ನಾವು ನೋಡಬಹುದು. ಪ್ರಿಯರೇ, ದೇವರು ಹೇಳ್ತಾನೆ, ಮೊದಲು ನನ್ನ ಕಡೆಗೆ ಹಿಂತಿರುಗು, ನಂತರ ನಾನು ನಿನ್ನನ್ನು ಎಬ್ಬಿಸುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ಎರಡನೇ ವಿಷಯದಲ್ಲಿ ನೋಡುವಾಗ ಗಾಯಗೊಳಿಸುವ ದೇವರು ಮತ್ತು ಅಷ್ಟು ಮಾತ್ರಕ್ಕಲ್ಲ, ಗುಣಪಡಿಸುವ ದೇವರು ಹೌದು ಎಂಬುದಾಗಿ ಅದೇ ಯೋಷಯನ ಬರೆದ ಪ್ರವಾದದಿಂದ 6ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು 2ನೇ ಭಾಗದಲ್ಲಿ ನೋಡುತ್ತೇವೆ. ನಮ್ಮನ್ನು ಸೀಳಿ ಬಿಟ್ಟವನು ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ ನಮ್ಮ ಗಾಯಗಳನ್ನು ಕಟ್ಟುವವನು ಎಂಬ ಸತ್ಯವನ್ನು ಇಲ್ಲಿ ವಾಕ್ಯವು ನಮಗೆ ತಿಳಿಸ್ತದೆ. ಕೆಲವೊಂದು ಸಾರಿ ದೇವರು ನಮ್ಮ ಜೀವನದಲ್ಲಿ ಗಾಯಪಡಿಸುವಂಥ ಅಥವಾ ನಮ್ಮನ್ನು ಮುರಿದು ಅಂದರೆ ಒಂದು ಬ್ರೇಕಿಂಗ್ ಒಂದು ಪರಿಸ್ಥಿತಿ ಮುಖಾಂತರ ಕರ್ಕೊಂಡು ಅನುಮತಿ ಮಾಡುವಂಥ ದೇವರಾಗಿದ್ದಾನೆ. ಯಾಕಂದರೆ ಕೆಲವು ವಿಷಯಗಳು ನಾವು ತಿಳ್ಕೊಬೇಕು. ನೋಡ್ರಿ, ಅನೇಕ ಸಾರಿ ಮನುಷ್ಯನ ಜೀವನದಲ್ಲಿ ನಾವು ನೋಡುವಾಗ ಕೇವಲ ಬೋಧನೆಯಿಂದ ಮನುಷ್ಯನು ಬದಲಾವಣೆ ಆಗುವುದಿಲ್ಲ ರೀ. ಅನೇಕ ಸಾರಿ ಮಾತಿನಿಂದ ಮಾತ್ರ ಮನುಷ್ಯನು ಬದಲಾಗುವುದಂಥ ವ್ಯಕ್ತಿಯಾಗಿ ನಾವು ಕಾಣುವುದಿಲ್ಲ. ಆದರೆ ಕೆಲವು ಸಾರಿ ಕಷ್ಟಗಳನ್ನು ನಮ್ಮ ಜೀವನದಲ್ಲಿ ಅನುಮತಿ ಮಾಡಿದಾಗ, ಕಷ್ಟಗಳ ಮುಖಾಂತರ ಹಾದು ಹೋದಾಗ ಮಾತ್ರ ನಮ್ಮಲ್ಲಿ ಅನೇಕ ಸಾರಿ ಬದಲಾವಣೆ ಬರುವಂಥದ್ದಾಗಿದೆ. ಪ್ರೇರೆ, ನಾವು ಈ ಸತ್ಯವನ್ನು ನಾವು ತಿಳ್ಕೋಬೇಕು. ನೋಡಿರಿ, ಕ್ರಿಸ್ತನಲ್ಲಿ ಇದು ಪರಿಪೂರ್ಣವಾಗಿದೆ ಎಂಬುದಾಗಿ ನಾವು ಗಮನಿಸಬಹುದು. ಯಾಕಂದರೆ ಆತನು ಗಾಯಗೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಗಾಯಗೊಂಡಿರುವುದು ಯಾಕೆ ಎಂಬುದಾಗಿ ನೋಡುವಾಗ ನಾನು ಗುಣವಾಗಲಿಕ್ಕೆ ಆತನು ಹೊಡೆತ ಅನುಭವಿಸಿದ್ದಾನೆ, ಕೇವಲ ನಾವು ರಕ್ಷಿಸಲ್ಪಡಲೆಂಬುದಾಗಿ ನಾವು ನೋಡುವಾಗ ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ಆ ಮಾತನ್ನು ನಾವು ನೋಡ್ತಾ ಇದ್ದೇವೆ. 53ನೇ ಅಧ್ಯಾಯ 3ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡಬಹುದು. 53:5 ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಿಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟವನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೇರೆ, ಆತನು ಗಾಯಗೊಂಡಿದ್ದಾನೆ ನಮ್ಮನ್ನು ಗುಣಪಡಿಸಲಿಕ್ಕೆ. ಆತನು ಹೊಡೆತ, ಆತನ ಕಷ್ಟ, ಆತನ ಸಂಕಷ್ಟ ಎಲ್ಲವನ್ನು ಅನುಭವಿಸಿದ್ದಾನೆ, ನೀನು ರಕ್ಷಣೆ ಹೊಂದಬೇಕೆಂಬುದಾಗಿ. ಪ್ರೇರೆ, ಇಲ್ಲ ನೋಡುವಾಗ ಗಾಯಗೊಳಿಸುವಂಥ ದೇವರು ಆತನು ಗುಣಪಡಿಸುವಂಥ ದೇವರಾಗಿದ್ದಾನೆ. ಆತನ ಮಗನ ಗಾಯಗೊಳ್ಳುವ ಮುಖಾಂತರ ನಮ್ಮನ್ನು ಗುಣಪಡಿಸಿದ್ದಾನೆ. ಆತನ ಮಗನ ಒಂದು ಕಷ್ಟದ ಮುಖಾಂತರ ನಮ್ಮನ್ನು ರಕ್ಷಿಸಿಕೊಂಡಿದ್ದಾನೆ ಎಂಬ ಸತ್ಯವನ್ನು ನಾವು ಅರ್ಥಕೊಳ್ಬೇಕು. ನೋಡ್ರಿ, ಯಾವುದೇ ಆಗಲಿ ಒಂದು ಉದಾಹರಣೆ ಹೇಳಬೇಕಾದರೆ, ಒಂದು ವೈದ್ಯನು ಇವತ್ತು ಶಸ್ತ್ರಚಿಕಿತ್ಸೆ ಮಾಡುವಾಗ ಪ್ರಿಯರೇ, ನಮ್ಮ ಶರೀರವನ್ನು ಆತನು ಖಂಡಿತವಾಗಿಯೂ ಏನು ಮಾಡ್ತಾನೆ, ಕಟ್ ಮಾಡ್ತಾನೆ. ಅದು ನೋವು ಕೊಡುವಂಥದ್ದಾಗಿದೆ. ಆದರೆ ಅದರ ಉದ್ದೇಶ ನಮಗೆ ನೋವು ಮಾಡಬೇಕಂತ ಅಲ್ಲ. ಆದರೆ ಪ್ರಿಯರೇ, ನಮ್ಮ ಜೀವ ಉಳಿಸಲಿಕ್ಕೆ ಎಂಬುದಾಗಿ ಸ್ಪಷ್ಟತೆ ನಮಗೆ ಚೆನ್ನಾಗಿ ಗೊತ್ತಿರುವ ವಿಷಯ. ಅದೇ ರೀತಿಯಲ್ಲಿ ಪ್ರಿಯರೇ, ನಾವು ದೇವರು ನಮ್ಮನ್ನು ಕಷ್ಟಕ್ಕೆ, ಸಂಕಷ್ಟಕ್ಕೆ ನಮ್ಮನ್ನು ಮುರಿದು ಹಾಕುವಂಥ ಪರಿಸ್ಥಿತಿಗೆ ಕರ್ಕೊಂಡು ಹೋಗ್ತಂದರೆ ಮತ್ತೆ ಆತನು ಮತ್ತೆ ನಮ್ಮನ್ನು ಆತನು ಪುನಃಸ್ಥಾಪಿಸುವಂಥ ದೇವರು, ಮತ್ತೆ ಗಾಯವನ್ನು ಕಟ್ಟುವಂಥ ದೇವರೆಂಬ ವಿಷಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಜೀವನ ಸತ್ಯ ಏನೆಂಬುದಾಗಿ ನೋಡುವಾಗ ಪ್ರತಿಯೊಂದು ನೋವು ಸೈತಾನನಿಂದ ಆಗುವಂಥದ್ದಲ್ಲ. ಅನೇಕ ಸಾರಿ ಮನುಷ್ಯ ಅನ್ಕೊಳ್ಳೋದಂದರೆ ದುಷ್ಟನಿ ಕಾರ್ಯವನ್ನು ಅನುಮತಿ ಮಾಡಿದೆ ನಮ್ಮ ಜೀವನ ಅಲ್ಲರಿ. ಕೆಲವು ಸಾರಿ ದೇವರು ಕೂಡ ನಮ್ಮ ಜೀವನದಲ್ಲಿ ಇಂಥ ಪರಿಸ್ಥಿತಿಗಳನ್ನು ಆತನು ಅನುಮತಿ ಮಾಡುವಂಥ ದೇವರಾಗಿದೆ, ಅನುಮತಿ ಕೊಡುವಂಥ ದೇವರಾಗಿದೆ. ಕೇವಲ ಆತನ ನೋವುಗಳಿಂದ ನಮ್ಮ ನೋವುಗಳು ಕೊಡಬೇಕೆಂಬುದಾಗಲ್ಲ, ಆದರೆ ನಮ್ಮನ್ನು ಪುನರುತ್ಥಾನಕ್ಕೆ ಅಥವಾ ಪುನಃಸ್ಥಾಪನೆ ಮಾಡಲಿಕ್ಕೆ ಆತನು ಸಿದ್ಧಪಡಿಸಲು ದೇವರಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, 6ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನೋಡುವಾಗ 3ನೇ ದಿನದ ಒಂದು ಸಿದ್ಧಾಂತವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಪ್ರವಚನಾತ್ಮಕವಾಗಿರುವಂಥ ಮಾತಾಗಿದೆ, ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪ್ರಿಯರೇ, 6ನೇ 2ನೇ ವಚನದಲ್ಲಿ ನೋಡುವಾಗ
ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವವನು, ಮೂರನೇ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ನಾವು ಬಾಳುವೆಂಬುದಾಗಿ. ನೋಡ್ರಿ, ಆತ್ಮೀಯ ಒಂದು ಮಾದರಿ ಏನು ನೋಡುವಾಗ, ಮೊದಲನೇ ದಿನ ನೋವು, ಎರಡನೇ ದಿನ ಒಂದು ಮೌನವಾಗಿ, ಮೂರನೇ ದಿನ ಜೀವ ಅಂದರೆ ಪುನರುತ್ಥಾನ ಮತ್ತು ಮಹಿಮೆ ಎಂಬುದಾಗಿ ನಾವು ಕಾಣಬಹುದು. ಯಾಕಂದರೆ ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನ ಒಂದು ಪುನರುತ್ಥಾನದ ವಿಷಯದಲ್ಲಿ ವಾಕ್ಯ ಮುಂದೆಯೇ ಅದು ಸ್ಪಷ್ಟವಾಗಿ ತಿಳಿಸಿದೆ ಎಂಬುದಾಗಿ. ಮೊದಲನೇ ಕೊರಿಂಥಿ 15:4 ನೋಡುವಾಗ, ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನೆಂಬುದಾಗಿ ನಮಗೆ ವಾಕ್ಯವು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಇಲ್ಲಿ ಯೆಶಾಯ ಗ್ರಂಥ 6ನೇ ವಚನದಲ್ಲಿ ನೋಡುವಾಗ, ಇದು ನೇರವಾಗಿ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನಕ್ಕೆ ಇದು ಸಾದೃಶ್ಯವಾಗಿರುವಂಥ, ನೆರಳಾಗಿರುವಂಥ ಒಂದು ಪ್ರವಚನೆಯಾಗಿ ನಾವು ತಿಳ್ಕೋಬೇಕಾಗಿದೆ ಪ್ರಿಯರೇ. ನೋಡ್ರಿ, ಉದಾಹರಣೆಗೆ ನೋಡುವಾಗ, ಒಂದು ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ ಅದು ಕೇವಲ ಅಲ್ಲಿ ಸತ್ತಂತಾಗಿ ನಮ್ಗೆ ಕಾಣ್ತಾ ಇರ್ಬೋದು ಹೊರಗಡೆ. ಆದರೆ ಪ್ರಿಯರೇ, ಅದರಿಂದ ನಾವು ಮೊಳಕೆ ಹೊಡೆದು ಯಾವಾಗ ಬರುತ್ತದು ಒಳಗಿಲಿಂದ ಅದು ಬರುವಂಥದ್ದಾಗಿದೆ. ಮೊಳಕೆ ಹೊಡೆದು ಹೊರಗಡೆ ಅಲ್ಲಿಂದ ಏನು ಕಾಣ್ತೇವೆ ನಾವು, ಅದರಲ್ಲಿ ಜೀವವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸರಿಯಾದ ಸಮಯದಲ್ಲಿ ಅದು ಮೊಳಕೆ ಹೊಡೆಯುವಂಥದ್ದಾಗಿದೆ ಪ್ರಿಯರೇ. ಅದು ಯಾವಾಗ ಮೊಳಕೆ ಹೊಡ್ತದೆ ಅವಾಗ ನಮ್ಗೆ ಏನಾಗುತ್ತೆ, ಅದರಲ್ಲಿ ಜೀವ ಬಂದಿದೆ ಎಂಬುದಾಗಿ. ಸತ್ತಂಥ ರೀತಿಯಲ್ಲಿ ಮೊದಲನೇದಾಗಿ ಕಾಣಬಹುದು ಪ್ರಿಯರೇ, ಆದರೆ ಮೊಳಕೆ ಹೊಡೆದ ಮೇಲೆ ಅದರ ಜೀವವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈಗ ನೀವುಗಳು ಸಹ ಎರಡನೇ ದಿನದ ಅನುಭವದಲ್ಲಿ ಒಂದು ವೇಳೆ ಇರಬಹುದು. ಆದರೆ ಪ್ರಿಯರೇ, ದೇವರು ಹೇಳ್ತಿದ್ದ ಮಾತೇನೆಂಬುದಾಗಿ ನೋಡುವಾಗ, ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಮೂರನೇ ದಿನ ಖಚಿತವಾಗಿಯೂ ಅದು ಬರುವಂಥದ್ದಾಗಿದೆ ಎಂಬುದಾಗಿ ವಾಕ್ಯವು ಸ್ಪಷ್ಟಪಡಿಸುವಂಥದ್ದಾಗಿದೆ. ಇಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ಹೊಸ ಒಡಂಬಡಿಕೆ ನಾವು ಬರೆದಾದರೆ, ಮರಣದ ಮುನ್ಸೂಚನೆಯಲ್ಲಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 32ನೇ ವಚನದಲ್ಲಿ 34ನೇ ವಚನ ನೋಡಬಹುದು. ಯೇಸು ಯೆರೂಸಲೇಮಿಗೆ ಕಡೆಗೆ ಮುನ್ನಡೀತಾ ಇದ್ದಾನೆ. ಶಿಷ್ಯರು ಆತನೇನು ನೋಡ್ತಿದ್ದೇವೆ, ಅಲ್ಲಿ ಭಯದಿಂದ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೇವೆ. ಯೇಸು ತಿಳಿದು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅವರ ಶಿಷ್ಯರು ಅಲ್ಲೇನು ಮಾಡಿದೆ, ತಿಳಿಯದೆ ಆತನ ಹಿಂದೆ ಹೋಗುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ನೋಡ್ರಿ, ಯೇಸು ಕ್ರಿಸ್ತನ ಒಂದು ಮರಣವನ್ನು ಸ್ಪಷ್ಟವಾಗಿ ಆತನ ಮುನ್ಸೂಚನೆ ಹೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ, ಆತನ ಒಪ್ಪಿಸಲಾಗುವಂಥದ್ದು, ಆತನ ಕುರಿತಾಗಿರುವಂಥ ತೀರ್ಪಿನ ವಿಷಯದಲ್ಲಿ ಹೇಳ್ತಿದ್ದಾನೆ. ಅನ್ಯ ಜನರಿಗೆ ಒಪ್ಪಿಸಲಾಗುವಂಥ ವಿಷಯ ಹೇಳ್ತಿದ್ದಾನೆ. ಆತನನ್ನು ಅವಮಾನ ಅಪಹಾಸ್ಯ ಮಾಡಿ ಆತನನ್ನು ಹೊಡೆಯುವಂಥ ವಿಷಯದಲ್ಲಿ ಹೇಳ್ತಿದ್ದಾನೆ. ಆತನ ಕೊಲ್ಲಲ್ಪಡುವಂಥ ವಿಷಯದಲ್ಲಿ ಹೇಳ್ತಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಮೂರನೇ ದಿನದಲ್ಲಿ ಪುನಃಸ್ಥಾಪನೆ ಅಥವಾ ಪುನರುತ್ಥಾನ ವಿಷಯದಲ್ಲಿ ಕೂಡ ಆತನು ಹೇಳ್ತಿದ್ದಾನೆ. ಆ ಮಾತನ್ನು ನೋಡಿಕೊಳ್ಳೋಣ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರೇರೆ, ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಹೋಗುತ್ತಿದ್ದನು. ಅವರು ನೋಡಿ ಬೆರಗಾದರು. ಆತನ ಹಿಂದೆ ಬರುವವರು ಭಯಪಡುವವರಾದರು. ಆಗ ಆತನ 12 ಶಿಷ್ಯರನ್ನು ತಿರುಗಿ ಕರೆದುಕೊಂಡು ಮುಂದೆ ತನಗಾಗುವುದನ್ನು ಹೇಳುವುದಕ್ಕೆ ತೊಡಗಿ ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ, ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರು ಮತ್ತು ಶಾಸ್ತ್ರಿಗಳು ಕೈಗೆ ಹಿಡ್ಕೊಡುವವರು ಮಠವನ್ನಾಗಿ ಹಿಡ್ಕೊಡುವವರ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ, ಮರಣದಂಡನೆ 2ನೇ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಅವರನ್ನು ಅನ್ಯರ ಕೈಗೆ ಒಪ್ಪಿಸುವಂಥ 3ನೇ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಇವರು ಅವನನ್ನು ಅಪಹಾಸ್ಯ ಮಾಡೋ 4ನೇ ವಿಷಯ ನೋಡ್ತಾ ಇದ್ದೇವೆ. ಅವನ ಮೇಲೆ ಹೊಗಳುವರು 5ನೇ ವಿಷಯ ನೋಡ್ತೇವೆ. ಅವನ ಕೊರಡೆಗಳಿಂದ ಹೊಡೆಯುವರೆಂಬುದಾಗಿ 6ನೇ ವಿಷಯ ನೋಡ್ತಾ ಇದ್ದೇವೆ. ಕೊಂದು ಹಾಕುವರೆಂಬುದಾಗಿ ಹೇಳ್ತೇವೆ 7ನೇ ವಿಷಯ. ಅಷ್ಟು ಮಾತ್ರಕ್ಕಲ್ಲ, ಅವನು 3ನೇ ದಿನದ ಮೇಲೆ ಜೀವಿತನಾಗಿ ಎದ್ದು ಬರುವನೆಂದು ಹೇಳ್ತಾನೆ. ಇಲ್ಲಿ ನಾವು ಏನು ಗಮನಿಸಬಹುದು ಪ್ರಿಯರೇ, ಆತನಿಗೆ ಆಗುವಂಥ ಒಂದು ಈ ಶ್ರಮೆ, ಈ ಮರಣ, ಈ ಪುನರುತ್ಥಾನ ವಿಷಯಗಳಲ್ಲಿ, ಅಂದರೆ ಶಿಲುಬೆಯ ಒಂದು ಮಾರ್ಗವನ್ನು ಸ್ಪಷ್ಟವಾಗಿ, ತನ್ನ ಮರಣದ ಮುನ್ಸೂಚನೆಯನ್ನು ಸ್ಪಷ್ಟವಾಗಿ ಆತ ಹಾದು ಹೋಗುವಂಥ ಸಫರಿಂಗ್ ವಿಷಯದಲ್ಲಿ, ಆತನು ಪಡೆಯಬೇಕಾಗಿರುವಂಥ ನೋವಿನ ವಿಷಯದಲ್ಲಿ ಎಲ್ಲವನ್ನು ಸಹ ಮುಂದೆ ಆತನು ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಆವಾಗಲೇ ಹೇಳಿದ್ವಿ, ಇದು ಮುನ್ಸೂಚನೆ, ಅಂದರೆ ಅದು ಯಾವಾಗಲೂ ಅದು ಸಿದ್ಧಪಡಿಸಿರುವಂಥ ವಿಷಯ, ಆತನಿಗೆ ಎಲ್ಲವೂ ಸಹ ಮುಂದೆಯೇ ಗೊತ್ತಿರುವಂಥ ವಿಷಯ ಎಂಬುದಾಗಿ ತಿಳ್ಕೋಬೇಕಾಗಿದೆ ಪ್ರಿಯರೇ. ಅಂದರೆ ಈತನ ಮರಣವನ್ನು ಯಾರೋ ಬಲವಂತವಾಗಿ ಆತನು ರೂಪಿಸಲಿಲ್ಲ, ತನ್ನಷ್ಟಕ್ಕೆ ತಾನೇ ಆದ ಎಲ್ಲವನ್ನು ಸಿದ್ಧಪಡಿಸಿಕೊಂಡಿದ್ದಾನೆ. ತನ್ನನ್ನು ಮುಂದೆ ತನ್ನ ಸಿದ್ಧತೆಯಿಂದ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಒಂದು ಕಡೆಗೆ ಆತನು ಹೇಳ್ತಾ ಇದ್ದಾನೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನೋಡುವಾಗ, ಜಾನ್ 10:18 ಅಲ್ಲಿ ಆತನು ಏನು ಹೇಳ್ತಿದ್ದಾನೆ, ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ, ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳೋದಕ್ಕೆ ನನಗೆ ಅಧಿಕಾರ ಉಂಟು, ಈ ಅಪ್ಪಣೆ ನಾನು ತಂದೆಯಿಂದ ಹೊಂದಿದ್ದೇನೆ ಅಂದನು. ನೋಡ್ರಿ, ಯಾರು ತನ್ನ ಪ್ರಾಣವನ್ನು ಬಲವಂತವಾಗಿ ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನಷ್ಟಕ್ಕೆ ನಾನೇ ಬಂದಿದ್ದೆ ನನ್ನ ಪ್ರಾಣವನ್ನು ಕೊಡಲಿಕ್ಕೆ ಎಂಬುದಾಗಿ, ಅದನ್ನು ಪಡೆದುಕೊಳ್ಳಲಿಕ್ಕೆ, ಅದನ್ನು ಹೇಳಲಿಕ್ಕೆ ಆತನಿಗೆ ಶಕ್ತಿ ಇದೆ ಎಂಬುದಾಗಿ, ಅಧಿಕಾರ ಇದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ನಮಗೇನು ಅರ್ಥ ಆಗ್ತದೆ, ಯೇಸು ಕರ್ತನು ಬಲವಂತವಾಗಿ ಇಲ್ಲಿ ಸಾಯಲಿಲ್ಲ. ಆತನು ತನ್ನ ಸ್ವಇಚ್ಛೆಯಿಂದ ತನ್ನ ಪ್ರಾಣವನ್ನು ನಮಗೋಸ್ಕರ ಈಡಾಗಿ ಕೊಟ್ಟಿದ್ದಾನೆಂಬುದಾಗಿ
ಸ್ಪಷ್ಟವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಉದಾಹರಣೆಗೆ ನೋಡುವಾಗ ಯಾವುದೋ ಒಂದು ದೇಶದಲ್ಲಿ ಅಥವಾ ಒಂದು ರಾಷ್ಟ್ರಕ್ಕೆ ನೋಡುವಾಗ ಒಬ್ಬ ಸೈನ್ಯ ಆರ್ಮಿಯಲ್ಲಿ ಜಾಯ್ನ್ ಆಗ್ತದೆ ಅಂದರೆ ಖಂಡಿತವಾಗಿ ತಾನು ಸಿದ್ಧಪಡಿಸ್ಕೊಳ್ತಾನೆ, ಏನು ತನ್ನ ಪ್ರಾಣ ತ್ಯಾಗ ಸಹ ಮಾಡಬೇಕಾಗುತ್ತೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಅದಕ್ಕಿಂತ ಹೆಚ್ಚಾಗಿ ಆದರೆ ಯೇಸು ಕ್ರಿಸ್ತನ ನೋಡುವಾಗ ಇದು ಇಡೀ ಮಾನವ ಕುಲಕ್ಕಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ಅದಕ್ಕೆ ಮುಂದೆ ಆತನು ಸಿದ್ಧಪಡಿಸಿಕೊಂಡಿದ್ದಾನೆ, ಅದೆಲ್ಲವೂ ಆತನಿಗೆ ಗೊತ್ತಿದೆ ಎಂಬ ಸತ್ಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಇಲ್ಲಿ ಅಂತಿಮ ಘಟ್ಟ ನೋಡುವಾಗ ಹಿಂತಿರುಗದ ಒಂದು ಹಂತ, ಈ ಒಂದು ಸ್ಟೇಜನ್ನು ನಾವು ಕಾಣಬಹುದು. ಇದು ಶಿಲುಬೆಗೆ ಮುಂಚೆಯ ಒಂದು ಕೊನೆಯ ಹಂತವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಬಾರಿ ಘೋಷಿಸಿದ ನಂತರ ಯೇಸು ಹಿಂತಿರುಗಲಿಲ್ಲ ಎಂಬ ಸತ್ಯವನ್ನು ಇಲ್ಲಿ ನಮಗೆ ವಾಕ್ಯದ ಮುಖಾಂತರ ನಾವು ನೋಡಿಕೊಳ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 51ನೇ ವಚನದಲ್ಲಿ ಆ ಮಾತನ್ನು ನೋಡುವಾಗ ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂಥದ್ದಾಗಿದೆ. ಲೂಕ 9:51ನೇ ವಚನದಲ್ಲಿ ನೋಡುವಾಗ ಪ್ರಿಯರೇ, ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ಅಂತ ಹೇಳ್ತಾನೆ. ಅಂದರೆ ಪರಲೋಕವನ್ನು ಇರುವ ದಿವಸಗಳು ತುಂಬುತ್ತಾ ಇರುವಾಗ ತನ್ನ ಮನಸ್ಸನ್ನು ದೃಢ ಮಾಡಿಕೊಂಡು, ಅಂದರೆ ಹಿಂತಿರುಗಿ ಬರುವುದಿಲ್ಲ, ತನ್ನ ಕಾರ್ಯವನ್ನು ಇನ್ನು ಮಾಡಬೇಕಾಗಿದೆ ಎಂಬ ಸ್ಪಷ್ಟತೆ ಅಲ್ಲಿ ಅಂತಿಮ ಒಂದು ಹಂತವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಗೊತ್ತಿದೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನು ಮಾಡ್ತಾರೆ, ದೃಢ ಮಾಡಿಕೊಂಡಂದರೆ ಇಲ್ಲಿ ಏನು ಕಾಣ್ತಾ ಇದ್ದೇವೆ, ಆತನ ಸಂಪೂರ್ಣವಾಗಿರುವಂಥ ಸಮರ್ಪಣೆಯ ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ತಂದೆಗೆ ವಿಧೇಯನಾಗುವಂಥ ಸ್ವಭಾವ ನೋಡ್ತಾ ಇದ್ದೇವೆ. ಅಲ್ಲಿ ಹಿಂತಿರುಗಿ ಬರುವಂಥ ಸಾಧ್ಯತೆ ಎಷ್ಟು ಮಾತ್ರಕ್ಕೆ ಅಲ್ಲಿ ಪ್ರಶ್ನೆಯೇ ಇಲ್ಲ ಎಂಬುದಾಗಿ ಇಲ್ಲಿ ನಾವು ಕಾಣಬಹುದು ಪ್ರಿಯರೇ. ನಮ್ಮ ಜೀವನದಲ್ಲಿ ಇವತ್ತು ಕಾರ್ಯ ಏನೆಂಬುದಾಗಿ ನೋಡುವಾಗ ಪ್ರತಿ ವಿಶ್ವಾಸಿಯೂ ಸಹ ಒಂದಿನ ಹೇಳಬೇಕು ಏನೆಂಬುದಾಗಿ ನೋಡುವಾಗ, ಕರ್ತನೆ ಏನೇ ಆದರೂ ಸಹ ನಾನು ಸಹ ನಿನ್ನನ್ನು ಹಿಂಬಾಲಿಸುವಂಥವನಾಗಿದೆ, ಹಿಂತಿರುಗಿ ನೋಡುವುದಿಲ್ಲ. ಇದು ನನ್ನ ಅಂತಿಮ ಹಂತವು ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುವಂಥದ್ದೇ ನಮ್ಮ ಜೀವನದಲ್ಲಿ ಅಂತಿಮವಾಗಿರುವಂಥ ಹಂತ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಆತನ ಹಿಂಬಾಲಿಸುವಂಥದ್ದು ಅದು ಪ್ರಾಮುಖ್ಯವಾದ ಹಂತ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ನೋಡುವಾಗ ಮುಂದಕ್ಕೆ ಹೋಗ್ತಿರುವಾಗ ಶಿಷ್ಯರು ಮತ್ತು ಯೇಸು ಕ್ರಿಸ್ತನನ್ನು ನೋಡುವಾಗ ಪ್ರಿಯರೇ, ನಾನು ಅವಾಗ ಹೇಳಿದ ಶಿಷ್ಯರು ಭಯದಲ್ಲಿ ಒಂದು ಗಂದರಗೋಳದ ವಾತಾವರಣದ ಗೊಂದಲದಲ್ಲಿ ಅವರು ಇದ್ದ ರೀತಿಯಲ್ಲಿ ಕಾಣ್ತಾ ಇದೆ. ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಧೈರ್ಯದಿಂದ ಎಲ್ಲವನ್ನು ತಿಳಿದುಕೊಂಡು ಸ್ಪಷ್ಟತೆಯಿಂದ ಆತನು ಇದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಏನು ಗಮನಿಸಬೇಕು ಪ್ರಿಯರೇ, ದೇವರ ಒಂದು ಯೋಜನೆಯನ್ನು ಆವಾಗಲೇ ನಾವು ಧ್ಯಾನ ಮಾಡೋ ಪ್ರಕಾರ ಅದು ಅರ್ಥವಾಗದಾಗ ನಮ್ಮ ಜೀವನದಲ್ಲಿ ಭಯವನ್ನು ಹುಟ್ಟಿಸುವಂಥದ್ದಾಗಿದೆ. ಆದರೆ ಯಾವಾಗ ನಾವು ಅದನ್ನು ತಿಳ್ಕೊಳ್ತೀವೋ, ದೇವರ ಉದ್ದೇಶವು ದೇವರ ಆಲೋಚನೆ ಪ್ರಣಾಳಿಕೆ ನಮ್ಮ ಜೀವನದಲ್ಲಿ ಇರುತ್ತದೆ, ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದು ಶಾಂತಿಯನ್ನು ಕೊಡುವಂಥದ್ದಾಗಿದೆ. ಅಂದರೆ ಸಂಪೂರ್ಣವಾಗಿ ನಾವು ಸಮರ್ಪಿಸಿಕೊಂಡಾಗ ದೇವರ ಉದ್ದೇಶಗಳಿಗೆ, ದೇವರ ಒಂದು ಆಲೋಚನೆಗಳಿಗೆ, ದೇವರ ಪ್ರಣಾಳಿಕೆಗಳಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಾಗ ನಮ್ಮಲ್ಲಿ ಭಯಕ್ಕೆ ಬದಲು ಅದು ಸಂಪೂರ್ಣವಾದ ಸಮಾಧಾನವನ್ನು ಒದಗಿಸಿಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಇವತ್ತು ನಾವು ನಿಜವಾಗಲೂ ಘೋಷಿಸಬೇಕಾಗಿರುವಂಥ ವಿಷಯಗಳೆಂಬುದಾಗಿ ನೋಡುವಾಗ ನಾನು ಕರ್ತನ ಕಡೆಗೆ ಹಿಂತಿರುಗಿ ಬರುತ್ತೇನೆ ಎಂಬುದಾಗಿ ನಾವು ಹೇಳುವಂಥ ವ್ಯಕ್ತಿಗಳಾಗಿರಬೇಕು. ಇವತ್ತು ನಮ್ಮ ಹೃದಯ ಖಂಡಿತವಾಗಿಯೂ ದೇವರು ಮತ್ತೆ ಗಾಯವಾಗಿರಬಹುದು, ಆದರೆ ನಮ್ಮ ದೇವರು ನಮ್ಮನ್ನು ಸ್ವಸ್ಥಪಡಿಸುತ್ತಾನೆ ಎಂಬುದಾಗಿ ನಾವು ಇವತ್ತು ಘೋಷಣೆ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ಅಷ್ಟು ಮಾತ್ರಕ್ಕಲ್ಲ, ನಾವು 3ನೇ ದಿನ ಖಂಡಿತ ನಮ್ಮ ಜೀವನದಲ್ಲಿ ಅದು ಬರುವಂಥದ್ದಾಗಿದೆ ಎಂಬುದಾಗಿ ನಾವು ಘೋಷಣೆ ಮಾಡಬೇಕು. ನಾವು ಅಷ್ಟು ಮಾತ್ರಕ್ಕಲ್ಲ, ನಮ್ಮನ್ನು ಎಷ್ಟು ಮಾತ್ರಕ್ಕೂ ಭಯದ ವಾತಾವರಣದಲ್ಲಿ ನಮ್ಮನ್ನು ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಘೋಷಣೆ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ಅಷ್ಟು ಮಾತ್ರಕ್ಕಲ್ಲ, ನಿನ್ನ ಅಂತಿಮ ಘಟ್ಟ ಖಂಡಿತವಾಗಿ ಅದು ನಾವು ತಲುಪುತ್ತೇವೆ ಎಂಬುದಾಗಿ ನಾವು ಘೋಷಣೆ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ಪ್ರಿಯರೇ, ಇವತ್ತು ನಮ್ಮ ಅಂತಿಮ ಘಟ್ಟ ನೋಡ್ರಿ, ಇದು ಅಂತಿಮ ಘಟ್ಟ. ಯೇಸು ಕ್ರಿಸ್ತ ತನ್ನ ಮರಣವನ್ನು ಮುಂಚಿತವಾಗಿ ಯಾವ ರೀತಿ ಹೇಳಿದನೋ, ಯಾವುದಕ್ಕೆ ಹೇಳಿದನು ಎಂಬುದಾಗಿ ನೋಡುವಾಗ ಅದು ಕೇವಲ ನನ್ನ ಒಂದು ರಕ್ಷಣೆಗಾಗಿ ಎಂಬ ಸತ್ಯವನ್ನು ನಾವು ಅರ್ಥಕೊಳ್ಳುವಂಥ ವ್ಯಕ್ತಿಗಳಾಗಿರಬೇಕು. ಆತನು ನಮ್ಮ ರಕ್ಷಣೆಗಾಗಿ ಎಲ್ಲವನ್ನು ಆತನ ಸಿದ್ಧತೆ ಮಾಡಿಕೊಂಡು ತನ್ನನ್ನು ಸಹ ಸಿದ್ಧಪಡಿಸಿಕೊಂಡು ಮುಂದೆಯೇ ತನ್ನ ಮರಣವನ್ನೋಸ್ಕರ ಎಲ್ಲವನ್ನು ಸಂಸಿದ್ಧತೆ ಮಾಡಿಕೊಂಡು ಆ ವಿಷಯವನ್ನು ತಿಳಿಪಡಿಸ್ತಿರುವಾಗ ಇವತ್ತು ನನ್ನ ಜೀವನದಲ್ಲಿ ಇನ್ನೂ ಯಾಕೆ ವಿಳಂಬ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲಿದೆ. ನಾವು ನೋಡುವಾಗ ಒಂದು ವೇಳೆ ಇವತ್ತು ನಾವು ಪಾಪದಲ್ಲಿದ್ದರೆ ಇವತ್ತು ದೇವರ ಕಡೆಗೆ ಹಿಂತಿರುವಂಥ ವ್ಯಕ್ತಿಗಳಾಗಿ ನಾವು ಇರೋಣ ಪ್ರಿಯರೇ. ಒಂದು ವೇಳೆ ನಾವು ನೋವಿನಲ್ಲಿದ್ದರೆ, ಕಷ್ಟದಲ್ಲಿ, ಬಾಧದಲ್ಲಿದ್ದರೆ ಖಂಡಿತವಾಗಿ ಆತ ನಮ್ಮನ್ನು ಗುಣಪಡಿಸುವ ದೇವರಾಗಿದ್ದಾನೆ. ನಾವು ಆತನ ಕಡೆಗೆ ತಿರುಗಿಕೊಳ್ಳೋಣ. ಭಯದಲ್ಲಿದ್ದರೆ ನಮ್ಮನ್ನು ಆತನು ಸ್ಪಷ್ಟವಾಗಿ ನಮಗೆ ಶಾಂತಿ ಸಮಾಧಾನ ಒದಗಿಸಿಕೊಳ್ಳುವಂಥ ದೇವರೆಂಬುದಾಗಿ ನಮ್ಮನ್ನು ನಾವೇ ಆತನಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವಿರೋಣ. ಶಿಲುಬೆಯನ್ನು ಕೇವಲ ನೋಡೋದಷ್ಟೇ ಮಾತ್ರ ಬೇಡ, ಶಿಲುಬೆಯನ್ನು ಕೇವಲ ಗೌರವ ಕೊಡುವಂಥ ಮಾತ್ರ ಬೇಡ, ಅದನ್ನು ನಾವು ಹೊತ್ತುಕೊಳ್ಳುವಂಥ ವ್ಯಕ್ತಿಗಳಾಗಿ, ಅದನ್ನು ಕ್ಯಾರಿ ಮಾಡುವಂಥ ವ್ಯಕ್ತಿಗಳಾಗಿ ನಾವಿರೋಣ ಪ್ರಿಯರೇ. ನಾವು ಅನೇಕ ದಿನಗಳನ್ನು ಧ್ಯಾನ ಮಾಡಿದೆವು. ಲೂಕ 9:23ನೇ ಅಧ್ಯಾಯದಲ್ಲಿ ನೋಡುವಾಗ ಆತನನ್ನು ಹಿಂಬಾಲಿಸುವಂಥ ವ್ಯಕ್ತಿಗಳು ತನ್ನ ಶಿಲುಬೆಯನ್ನು ತಾನು ಉಪೇಕ್ಷಿಸಿಕೊಂಡು ತಾನು ಶಿಲುಬೆಯನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸಬೇಕೆಂಬುದಾಗಿ ಆತ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗಾದರೆ ಇವತ್ತು ನಾವು ಆ ರೀತಿಯಲ್ಲಿರೋಣ. ಶಿಲುಬೆ ಖಂಡಿತವಾಗಿ ಅದು ಪ್ರಕಟಿಸಲ್ಪಟ್ಟಿದೆ, ಅಷ್ಟು ಮಾತ್ರಕ್ಕಲ್ಲ ಅದು ಸ್ವೀಕರಿಸಲ್ಪಟ್ಟಿತ್ತು. ಶಿಲುಬೆ ಮತ್ತು ಅಷ್ಟು ಮಾತ್ರಕ್ಕಲ್ಲ ಜಯ ತಂದುಕೊಟ್ಟಿದೆ ಎಂಬುದಾಗಿ ನಮಗೆ ಪುನರುತ್ಥಾನ ಮುಖಾಂತರ ನಮಗೆ ಸ್ಪಷ್ಟವಾಗಿ ನಾವು ಗೊತ್ತಿದೆ ಪ್ರಿಯರೇ. ಯೇಸು ತನ್ನ ಮರಣವನ್ನು ಮುಂಚಿತವಾಗಿ ತಿಳಿಸಿದನು. ಏನಕ್ಕೆಂದರೆ ಪ್ರಿಯರೇ, ನಿನ್ನ ರಕ್ಷಣೆ
ಅದು ದೇವರ ಒಂದು ನಿನ್ನ ರಕ್ಷಣೆ, ದೇವರ ಒಂದು ಏನಂತಾರಲ್ಲ ಪೂರ್ವ ಯೋಜಿತ ಒಂದು ಕಾರ್ಯ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಅದನ್ನು ತಿಳ್ಕೊಂಡಂಥ ವ್ಯಕ್ತಿಗಳಾಗಿರುವಂಥ ನಾವುಗಳು ಇನ್ನೂ ಅನೇಕ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ವಿಳಂಬ ಮಾಡಿ ಆತನಿಂದ ನಾವು ದೂರ ಹೋಗಿ ಆತನಿಗೆ ವಿರುದ್ಧವಾದ ಕಾರ್ಯಗಳು ಒಂದು ವೇಳೆ ನಮ್ಮಲ್ಲಿದೆಯಾ? ಆತನು ತನ್ನವೆಲ್ಲವನ್ನು ಸಂಸಿದ್ಧತೆ ಮಾಡಿಕೊಂಡು ದೃಢವಾಗಿ ತನ್ನ ಮರಣದ ವಿಷಯದಲ್ಲಿ ಮುನ್ಸೂಚನೆ ಕೊಟ್ಟು ಆ ಕಾರ್ಯಗಳನ್ನು ಮಾಡಿ ಮುಗಿಸಿದಾನೆ. ಕೇವಲ ಇದು ನನಗೋಸ್ಕರ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ, ನಿನ್ನನ್ನು ಆತನು ಕಟ್ಟಲಿಕ್ಕೆ ಪ್ರಿಯರೇ. ಯಾವ ಪರಿಸ್ಥಿತಿಯಲ್ಲಿ ಇವತ್ತು ನೀನಿದೆಯೋ ಗೊತ್ತಿಲ್ಲ. ಆತನ ಕಡೆಗೆ ಬರುವುದಾದರೆ ಖಂಡಿತವಾಗಿಯೂ ಪ್ರಿಯರೇ ಆತನ ಕಟ್ಟಲಿಕ್ಕೆ ಸಿದ್ಧವಾಗಿದ್ದಾನೆ. ನಿನ್ನನ್ನು ಮತ್ತೊಂದು ಆವರ್ತಿ 3ನೇ ದಿನ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಬರಲಿಕ್ಕೆ, ನಮ್ಮನ್ನು ಪುನಃಸ್ಥೆಬ್ಬಿಸಲಿಕ್ಕೆ, ಆತನು ಪುನರುತ್ಥಾನವಾಗಿರೋ ಪ್ರಕಾರ ನಮ್ಮನ್ನು ಸಹ ಆತನು ಪುನರುತ್ಥಾನವಾಗಿ ನಮ್ಮನ್ನು ಎಬ್ಬಿಸಲಿಕ್ಕೆ ಆತನು ಶಕ್ತಿವಂತನಾಗಿದ್ದಾನೆ. ಹಾಗಾದರೆ ಆತನ ಕಡೆಗೆ ಆತನ ಕಡೆಗೆ ತಿರುಗಿಕೊಳ್ಳೋಣ. ಆತನಿಗೆ ತಿರುಗಿಕೊಂಡು ನಮ್ಮ ಆತ್ಮೀಯ ಜೀವನವನ್ನು ನಾವು ನಡೆಸಿಕೊಂಡು ಆತನ ನಮ್ಮ ಈ ಒಂದು ಲೋಕದ ಯಾತ್ರೆಯಲ್ಲಿ ಆತನ ಕಡೆಗೆ ಆ ಶಿಲುಬೆಯನ್ನು ಮುಂದಿಟ್ಟುಕೊಂಡು ಯೇಸು ಕ್ರಿಸ್ತನು ಏನೆಲ್ಲ ಮಾದರಿಯನ್ನು ತೋರಿಸಿದನೋ ಆ ಪ್ರಕಾರ ಸಹ ನಾವು ಸಹ ಜೀವನ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ